ಯಾವ ರೀತಿ ನಮ್ಮ ಕನ್ನೇರಿ ಮಠದ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮಿಗಳಿಗೆ ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಗಳನ್ನ ಪ್ರವೇಶ ನಿಷಿದ್ಧಗೊಳಿಸಿದಾರೋ, ಯಾವ ಕಾರಣಕ್ಕೆ ನಿಷಿದ್ಧಗೊಳಿಸಿದಾರೋ ಅದೇ ಕಾರಣ, ಅದೇ ಕಾನೂನಿನಡಿಯಲ್ಲಿ ಇಂಡಿ ಶಾಸಕರನ್ನು ಕೂಡ ಈ ಎರಡೂ ಜಿಲ್ಲೆಗಳಿಗೆ ಪ್ರವೇಶವನ್ನ ನಿಷೇಧ ಮಾಡಬೇಕು ಅಂತ ಹೇಳಿಬಿಟ್ಟು ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲು ಬಂದಿದ್ದೀವಿ. ಯಾಕಂದ್ರೆ ಅವರು ಉಪಯೋಗ ಮಾಡಿರುವಂತಹ ಶಬ್ದಗಳು ಅತ್ಯಂತ ನಿಂದನೀಯ. ಜವಾಬ್ದಾರಿ ಸ್ಥಾನದಲ್ಲಿ ಇದ್ಕೊಂಡ್ಬಿಟ್ಟು 3 ಸಲ ಶಾಸಕರ ಆಗಿರ್ಕೊಂಡ್ಬಿಟ್ಟು ಸಮಾಜದಲ್ಲಿರುವಂತಹ ಸಮುದಾಯಗಳಿಗೆ ಅತ್ಯಂತ ಹೀನಾಯವಾಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವಂಥದ್ದು ಬಹಳ ಖಂಡನೀಯ. ನಾವು ಸರ್ಕಾರಕ್ಕೆ ಮನವಿ ಏನು ಮಾಡ್ಕೋತೀವಪ್ಪ ಅಂತಂದ್ರೆ, ಕನ್ನೇರಿ ಮಠದ ಕಾಡಸಿದ್ದೇಶ್ವರ ಸ್ವಾಮೀಜಿಗಳು ಈ ಭಾಗದ ಅತ್ಯಂತ ಪ್ರಭಾವಿ ಸ್ವಾಮೀಜಿಗಳು, ಜನಮಾನಸದಲ್ಲಿ ಇರುವಂತಹ ಪ್ರಭಾವಿ ಸ್ವಾಮೀಜಿಗಳು ನಮ್ಮ ಈ ಭಾಗದ ಉತ್ತರ ಕರ್ನಾಟಕ ಭಾಗದ ಒಂದು ಭಾಷೆಯ ಸೊಗಡಿನಂತೆ ಅಚಾನಕ್ಕಾಗಿ ಅವ್ರ ಬಾಯಲ್ಲಿ ಒಂದು ಶಬ್ದ ಬಂದಿದ್ದಕ್ಕಾಗಿ ಅವರನ್ನ ಜಿಲ್ಲೆಯನ್ನೇ ಪ್ರವೇಶಿಸದಂತೆ ನಿಷೇಧಗೊಳಪಡಿಸಿದ್ದಾರೆ. ಅದನ್ನು ಕೂಡ ನಾವು ಖಂಡಿಸ್ತೀವಿ. ಆದರೆ ಯಾವುದೋ ನಮ್ಮ ಭಾಗದ ಭಾಷೆಯ ಸೊಗಡಿಂದ ಬಂದಿರುವಂತಹ ಯಾವುದೋ ಕೆಟ್ಟ ಉದ್ದೇಶದಿಂದ ಮಾತಾಡದೇ ಇದ್ರೂ ಕೂಡ ಒಂದು ಶಬ್ದ ಬಂದಿದ್ರ ಸಲುವಾಗಿ ಅವರನ್ನ ನೀವು ಜಿಲ್ಲೆಯ ಪ್ರವೇಶದಿಂದ ನಿಷೇಧ ಮಾಡಿದ್ದೀರಿ. ಹಾಗಾದ್ರೆ ನೀವೆಲ್ಲ ವಿಡಿಯೋದಲ್ಲಿ ನೋಡಿರುವಂತೆ ಶಾಸಕರನ್ನು ಅದೇ ತರ 2 ದೊಡ್ಡ ಸಮುದಾಯಗಳಿಗೆ ಅತ್ಯಂತ ನೋಗುವಂತೆ ಕೆಟ್ಟ ಶಬ್ದಗಳಲ್ಲಿ ನಿಂದನೆ ಮಾಡಿದ್ದಾರೆ. ಮತ್ತು ಅದೇ ಕಾನೂನು ಕೂಡ ನಿಮ್ಮ ಸರ್ಕಾರದ ಶಾಸಕರಿಗೆ ಕೂಡ ಅನ್ವಯ ಆಗಬೇಕಲ್ಲ. ಇದೇನು 2 ಮಾನದಂಡಗಳಾಗಬಾರ್ದು, 2 ಕಾನೂನುಗಳಾಗಬಾರ್ದು. ಇದೇ ಕಾನೂನು ಕೂಡ ಶಾಸಕರೇ ಅನ್ವಯ ಆಗಬೇಕು. ಯಾಕಂದ್ರೆ ಕನ್ನೇರಿ ಶ್ರೀಗಳು ಮಾಡಿರುವಂತಹ ಅಪರಾಧ ಅನ್ನುವಂಥದ್ದಾದ್ರೆ ಅದೇ ಅಪರಾಧವನ್ನ ನಿಮ್ಮ ಶಾಸಕರು ಮಾಡಿದ್ದಾರೆ, ಅವರಿಗೆ ನಿಷೇಧ ಮಾಡಬೇಕು. ಇದು ಹಳೆ ವಿಡಿಯೋ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅದು ಹಳೇದು ಹೊಸದು ಇವತ್ತು ವೈರಲ್ ಆಗ್ಯದ. ಅವರೇನು ನಾನು ಹಳೇದ್ರಲ್ಲಿ ಕ್ಷಮೆ ಕೇಳಿನ ಅಂತಾನು ಏನು ಎಂದು ಹೇಳಿಲ್ಲ. ಅವರು ಕ್ಷಮೆ ಆದ್ರೂ ಕೇಳಬೇಕು ಕನಿಷ್ಠಕ್ಕ. ನೀವು ಯಾವ ಉದ್ದೇಶದಿಂದ ಆ ಶಬ್ದಗಳನ್ನ ಆ ಸಮುದಾಯದಾಗ ಬಳಸಿದ್ರಿ, ನಿಮ್ಮ ಉದ್ದೇಶ ಏನು ಅನ್ನುವಂತಾದ್ರು ತಾವು ಹೇಳಬೇಕು. ಇವತ್ತು ಬರ್ರಿ ಸರ್, ಜಿಲ್ಲಾಧಿಕಾರಿಗಳು ನಮ್ಮ ಮನವಿಯನ್ನು ಸ್ವೀಕರಿಸಲಿಕ್ಕೆ ಬಂದಿದ್ದಾರೆ. ನಮ್ಮ ಗಾಣಿಗ ಸಮಾಜದ ರಾಜ್ಯ ಯುವ ಘಟಕದ ಅಧ್ಯಕ್ಷರು, ಇಲ್ಲಿ ಸೇರಿರುವಂತಹ ಸಮಾಜದ ಎಲ್ಲ ಸಮಾಜದವರು ಅದಾರ. ಯಾಕಂದ್ರೆ ಬರೀ ಒಂದೇ ಸಮಾಜಕ್ಕಲ್ಲ, ಅವರು ಹಾಲು ಮತ ಸಮಾಜ ಮತ್ತು ಗಾಣಿಗ ಸಮಾಜಕ್ಕೆ ಬಹಳ ಅವಾಚ್ಯ ಶಬ್ದಗಳಿಂದ ಸಾಹೇಬ್ರ ಇಂಡಿ ಶಾಸಕರು ನಿಂದನೆ ಮಾಡಿದ್ದಾರೆ. ಆ ಒಂದು ವಿಡಿಯೋ ವೈರಲ್ ಆಗ್ಯದ. ಆ ವಿಡಿಯೋವನ್ನ ನಾವು ಈ ಪೆನ್ ಡ್ರೈವ್ದಲ್ಲಿ ನಿಮ್ಗೆ ಕೊಡ್ತಾ ಇದ್ದೀವಿ. ಅವ್ರು ಏನು ಮಾತಾಡಿದಾರ ಅಂತ ಅನ್ನುವಂಥದ್ದು ತಾವು ಇದನ್ನ ಪರಿಶೀಲನೆ ಮಾಡಬೇಕು. ಕನ್ನೇರಿ ಮಠದ ಶ್ರೀಗಳಿಗೆ ಅವಾಚ್ಯ ಶಬ್ದಗಳಿಂದ ಬೈದಿದ್ದಾರೆ ಅಂದ್ಬಿಟ್ಟು ಅವ್ರನ್ನ 2 ಜಿಲ್ಲೆಗಳಿಂದ ನಾವು ಸರ್ಕಾರದವರು ನಿಷೇಧ ಮಾಡಿದ್ದೀರಿ. ಅದೇ ರೀತಿ ಇಂಡಿ ಶಾಸಕರು 2 ದೊಡ್ಡ ಸಮುದಾಯಗಳಿಗೆ, ಹಾಲು ಮತ್ತು ಗಾಣಿಗ ಸಮುದಾಯಗಳಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಾರೆ. ಅವ್ರಿಗೂ ಕೂಡ ಕನ್ನೇರಿ ಶ್ರೀಗಳಿಗೆ ಆಗಿರುವಂತಹ ಕಾನೂನಿನ ತರಾನೇ ಇವ್ರನ್ನು ಕೂಡ ಜಿಲ್ಲೆಗೆ ನಿಷಿದ್ಧ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಈ ಮೂಲಕ ತಮಗೆ ಮನವಿ ಮಾಡ್ಲಿಕ್ಕೆ ಬಂದಿದ್ದೀವಿ. ನೀವು 1-2 ಮಾತು ಹೇಳ್ರಿ. ನಮ್ಮ ಸಮಾಜದ ಮುಖಂಡರು ಮತ್ತು ಜೇವರ್ಗಿ ತಾಲೂಕಾ ಅಧ್ಯಕ್ಷರು ಕೂಡ ಇವತ್ತ ಅದನ್ನ ಖಂಡನೆ ಮಾಡ್ಲಿಕ್ಕೆ ಅವರು ಅಲ್ಲಿಂದ ಬಂದಾರ.